ರಾತ್ರಿ ಹೊತ್ತಿನಲ್ಲಿ ಇಲ್ಲಿ ಚಳಿ ಜಾಸ್ತಿ ಇರುತ್ತೆ. 10 ಕೋಟಿ ರೂಪಾಯಿ ಕೈಯಲ್ಲಿರೋದ್ರಿಂದಲೇ ಎಲ್ಲರಿಗೂ ಒಂಥರ ಟೆನ್ಷನ್ ಅನ್ಸುತ್ತೆ. ಓ, ನಿಮ್ಗಳನ್ನೆಲ್ಲ ಟೆನ್ಷನಿಂದ ರಿಲೀಫ್ ಮಾಡಕ್ಕೋಸ್ಕರ ಅಂತ ಬಂದಿರೋಳು. ಹಲೋ ಮೈ ಡಿಯರ್. ಹಲೋ, ಹೇಳಿ. ವೇರ್ ಆರ್ ಯು? ತುಂಬಾ ದಿನದಿಂದ ನಾನು ಟ್ರೈ ಮಾಡ್ತಾ ಇದ್ದೀನಿ. ಬ್ಯಾಂಗ್ಳೂರ್ ಟ್ರಿಪ್ ಹೋಗಿದ್ದೆ, ಬೆಳಗ್ಗೆ ತಾನೇ ಬಂದೆ. ತುಂಬಾ ಟಯರ್ಡ್ ಆಗಿತ್ತು, ಅದಕ್ಕೆ ಮಲಗ್ಬಿಟ್ಟೆ. ನಿದ್ರೆನ ತ್ಯಾಗ ಮಾಡಿ ದುಡ್ಡನ್ನ ಸಂಪಾದನೆ ಮಾಡ್ತಿದೀಯಾ? ಸುಮ್ನೆ ಕಿಂಡಲ್ ಮಾಡ್ಬೇಡಿ. ಆಮೇಲೆ ತಕ್ಷಣ ಹೊರಟಿಲ್ಲಿಗ್ ಬಾ. ಈಗ್ಲಾ? ನಾನ್ ನಾಳೆ ಬರ್ತೀನಿ. ಈ ಸಕ್ರಿಯನ ಆಟ ನಿನ್ಗೆ ಗೊತ್ತಿದೆ ಅಲ್ವಾ? ಈಗ ಬಾ ಅಂದ್ರೆ ನೀನು ಬಂದೇ ಆಗ್ಬೇಕು. ಸರಿ, ನಾನ್ ತಕ್ಷಣ ಬರ್ತೀನಿ. ವೆರಿ ಗುಡ್. ತಕ್ಷಣ ಹೊರಟಿಲ್ಲಿಗ್ ಬಾ. ಇಲ್ಲಿ ನನಗ್ ಬೇಕಾಗಿರೋ ಫ್ರೆಂಡ್ಸ್ ಬಂದಿದ್ದಾರೆ. ತುಂಬಾ ಚಳಿ ಆಗ್ತಿದೆ ಅಂತ ಎಲ್ಲ ನಡುಗ್ತಾ ಇದ್ದಾರೆ. ಓಕೆ ಓಕೆ ಡಿಯರ್, ವಿ ಆರ್ ವೇಟಿಂಗ್ ಫಾರ್ ಯು. ಸಿಸಿಲಿ. ಡಿಯರ್, ಇಷ್ಟು ಬೇಗ ಬಂದ್ಬಿಟ್ಟೆ? ಮತ್ತೆ ನೀವ್ ಕರೆದ್ಮೇಲೆ ಬರ್ದೇ ಇರ್ತೀನಾ? ವೆರಿ ಗುಡ್. ಇವಳು ಸಿಸಿಲಿ, ಮೈ ಗರ್ಲ್ ಫ್ರೆಂಡ್. ಇನ್ಮೇಲಿಂದ ನಿಮ್ಗೂ. ಅವರು ಸೂರ್ಯ, ಅರುಳ್, ಉಮರ್. ಹಾಯ್. ಸರಿ, ನೀವೆಲ್ಲ ಮಾತಾಡ್ತಾ ಇರಿ. ನಾನು ಪಾರ್ಟಿಗೆ ಅರೇಂಜ್ ಮಾಡಿ ಬರ್ತೀನಿ. ಓಕೆ? ಸಿಸಿಲಿ, ಸ್ವಲ್ಪ ಬಾಯಿಲೆ. ಜಸ್ಟ್ ಮಿನಿಟ್. ಇಲ್ಲ, ಈ ಮನುಷ್ಯನ ನಾವು ಪೂರ್ತಿಯಾಗಿ ನಂಬೋದಾ ಅಂತ ಡೌಟ್ ಆಗಿದೆ. ಲೇ, ಅವಶ್ಯಕತೆ ಇಲ್ಲದೆ ಏನೇನೋ ಯೋಚನೆ ಮಾಡ್ಬಿಡುವ. ಅವರೆಲ್ಲ ಕೆಳಗಡೆ ಇದ್ದಾರಲ್ಲ? ಹೌದು. ನಾನು ಇಲ್ಲಿರೋ ಶೆಡ್ಯೂಲ್ ಎಲ್ಲ ಕ್ಲೋಸ್ ಮಾಡೋದಕ್ಕೆ ಟೈಮ್ ಬಂತು. ನಾಳೆ ಬೆಳಿಗ್ಗೆನೆ ಹೊರಡಬೇಕು. ಪಾರ್ಟಿ ಮುಗಿಯೋದ್ರೊಳಗೆ ನಶೆ ಮತ್ತು ನಿಮ್ಮಲ್ಲಿರೋ ಆಸೆ ಜಾಸ್ತಿಯಾಗಿ ಒದ್ದಾಡಿ ಕೆಳಗೆ ಬೀಳಬೇಕು. ಅದೇ ನಿನ್ನ ಕೆಲಸ. ಆಮೇಲೆ ಫಿನಿಶಿಂಗ್ ಅದನ್ನ ನಾನು ನೋಡ್ಕೊಳ್ತೀನಿ. ನಿನಗೆ ಗೊತ್ತಲ್ವಾ, ಯಾವ ಆಟದಲ್ಲೋ ಗೆಲುವು ಅನ್ನೋದು ಈ ಸಕ್ರಿಯಂಗ್ ಮಾತ್ರ ಅಂತ. ಅದರ ಲಾಭ ನಿನಗೂ ಸಿಗುತ್ತೆ, ಶೂರ್. ಇನ್ನು 1 ತಿಂಗಳು ನಾನು ಈ ಕಡೆ ಬರೋದಿಲ್ಲ. ಅಂದ್ರೆ ನಾನು ಹೋಗಿ ನೀವು ಬರುವಾಗ ಬರ್ತೀನಿ. ನೋ 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 ನೋ, ನಿನ್ನ ನಿನ್ ಮೇಲೆ ಬಿಡೋದೇ ಇಲ್ಲ. ಆ ಸಕ್ರಿಯ ಕಣ್ಗೂ ಇನ್ಮೇಲೆ ನೀನು ಬೀಳಬಾರ್ದು.
ಡಾರ್ಲಿಂಗ್, ಇದ್ರಲ್ಲಿ ನನ್ನ ಹಾಟ್ ಪಿಕ್ಚರ್ಸ್ ಎಲ್ಲ ತುಂಬಾ ತೆಗ್ದಿದ್ದೀನಿ. ನಾನಿಲ್ಲಿಂದ ಹೋದ್ಮೇಲೆ ನೀವೀ ಪಿಕ್ಚರ್ ಎಲ್ಲ ನೋಡಿ ಮತ್ತೆ ನನ್ನನ್ನ ಇಲ್ಲಿ ಕರೆಸ್ಬೇಕು. ಆ? ಇವಾಗ ನಾನು ಇಲ್ಲಿ ನಿಂಗೆ ಕರೆಸಿದ್ದು ನಾನು ಸಂತೋಷವಾಗಿರೋದಕ್ಕಲ್ಲ. ಐ ವಾಂಟ್ ಮನಿ. ಇದ್ರಲ್ಲಿ ನೀನ್ ಮಾಡ್ಬೇಕಾಗಿರೋದು ನನ್ನ ಕೆಲ್ಸನ ನೀನು ಸುಲಭ ಮಾಡ್ಕೊಡೋದಕ್ಕೆ. ಫ್ರಾನ್ಸಿಸ್ ನಾಳೆ ಬೆಂಗಳೂರಿಂದ ಬರ್ತಾನೆ. ಅವನ್ ದುಡ್ಡು ನಾನು ಹೊಡಿತೀವಿ ಅನ್ನೋ ವಿಷಯನ ಅವನಿಗೆ ಗೊತ್ತಾಯ್ತು ಅನ್ಸುತ್ತೆ. ಹಾಗಾದ್ರೆ ಏನ್ ಮಾಡೋಣ? ಫ್ರೆಂಡ್ ಆಗಿದ್ದ, ಈಗ ಅವನು ವಿರೋಧಿ ಆಗೋಕ್ಕೂ ರೆಡಿ ಆಗಿದ್ದಾನೆ. ಸೊ ಅವನ ಕತೆನ ಮುಗಿಸ್ಬಿಡೋಣ ಅಲ್ವಾ? ಹೇಗೆ? ಹೇಳ್ತೀನಿ, ಆದ್ರೆ ನೀನೇ ಮಾಡಬೇಕು. ಅದನ್ ಮಾಡಿ ನನಗೇನ್ ಪ್ರಾಫಿಟ್? 50-50. ಓಕೆ? ಓಕೆ. ಗುಡ್. ಸೆಕ್ಸ್ ಅನ್ನ ಒಂದು ವೆಪನ್ ತರ ಉಪಯೋಗಿಸಿದ್ರೆ ಈಸಿಯಾಗಿ ಯಾರನ್ನ ಬೇಕಾದ್ರೂ ಮುಗಿಸ್ಬೋದು. ಆದ್ರೆ ಇದು ವರ್ಕೌಟ್ ಆಗತ್ತಾ ಅಂತ ನನ್ಗೆ ಗೊತ್ತಾಗ್ತಿಲ್ಲ. ಎಲ್ಲ ಒಂದು ಗೇಮ್ ಅಲ್ವಾ? ಯಾರು ಗೆಲ್ತಾರೆ ಅಂತ ನೋಡೋಣ. ಕಮಾನ್, ಟೇಕ್ ಇಟ್. ಈಗ ನೀವ್ ಯಾಕೆ ನನ್ ಫೋಟೋ ತೆಗೆದ್ರಿ? ಸುಮ್ನೆ ಒಂದು ಹುಡುಗಾಟಕ್ಕೆ. ಇರ್ಲಿ ಬಿಡು. ಇದು ನೀನ್ ನಂಗೆ ಮಾಡಿಕೊಟ್ಟ ಸಹಾಯಕ್ಕೆ. ನೀವ್ ನನಗೆ ಹೇಳಿದ್ದು 50-50 ಅಂತ. ಅದ್ ಮರ್ತ್ಬಿಟ್ರಾ? ನಾನು ಹೇಳ್ದೆ ಇಲ್ಲ ಅಂತ ಹೇಳಿಲ್ವಲ್ಲ. ಆದ್ರೆ ನೀನ್ ಮಾಡಿದ ಕೆಲ್ಸಕ್ಕೆ ಇವಾಗ ಇಷ್ಟು ಸಾಕು ಅನ್ಸುತ್ತೆ. ಇನ್ನಿನ್ ಸಹಾಯ ಬೇಕು ಅಂದ್ರೆ ನಾನು ಕಾಲ್ ಮಾಡ್ತೀನಿ. ಯು ಬ್ಲಡಿ ಚೀಟ್! ಇದು ನಾನು ನಿನ್ ಕೊಟ್ಟಿರೋ ಪಿಸ್ತೂಲ್ ಅಲ್ವಾ? ಅದ್ರಲ್ಲಿ ಒಂದೇ ಬುಲೆಟ್ ಇದ್ದಿದ್ದು. ಅದು ಅವನ್ನ ಸುಟ್ಟಾಕ್ತು. ನೀನ್ ಅವನ್ನ ಶೂಟ್ ಮಾಡ್ಬೇಕಾದ್ರೆ ಎಲ್ಲಿ ನಿನ್ ಗುರಿ ತಪ್ಪುಡುತ್ತೋ ಅಂತ ಇನ್ನೊಂದು ಬುಲೆಟ್ ಲೋಡ್ ಮಾಡಿದ್ದೆ. ಹುಡುಗಿರ್ ಮನ್ಸು ಯಾವಾಗ್ಲೂ ಒಂದೇ ತರ ಇರೋದಿಲ್ಲ. ಬೇರೋನ್ ಕೈಲಿರೋ ದುಡ್ಡನ್ನ ನಮ್ ಕೈಗೆ ಬರಬೇಕು ಅನ್ನೋದು ಒಂಥರ ಗೇಮ್. ಒಂದೊಳ್ಳೆ ಗೇಮರಿಂದಾನೇ ಅದ್ ನಡೆಯೋದು. ಇದೇ ಜಾಗದಲ್ಲಿ, ಇದೇ ಹೊತ್ತಲ್ಲಿ ನಾನು ನಿನ್ನನ್ನು ಬೇಕಾದ್ರೂ ಕೊಲ್ಲಬಹುದು. ಆದ್ರೆ ನಾನು ಹಾಗೆ ಮಾಡಲ್ಲ. ಮತ್ತೆ ಇದೇ ತರ ಸಿಚುಯೇಷನ್ ಬರ್ಬೋದು. ಆಗ ಮುಂದೆ ನಿಂತು ಆಡ್ಸೋ ಆಟಕ್ಕೆ ಈ ಸಿಸಿಲಿ ಬೇಕು. ಅದಕ್ಕೆ ನಿನ್ನನ್ನು ಬಿಟ್ಟಿದ್ದೀನಿ. ಅದು ಅಲ್ಲದೆ ಇಲ್ಲಿರೋ ಚಳಿನ ತಡೆಯೋಕೆ ನೀನಿದ್ರೆ ಚೆನ್ನಾಗಿರುತ್ತೆ. ಅಯ್ಯ, ಲೇ, ನೀನಿಲ್ಲಿ ನಿದ್ದೆ ಮಾಡ್ತಿದ್ರೆ ನಾನ್ ಹೇಗೋ ಒಳಗೆ ಧೈರ್ಯವಾಗಿ ನಿದ್ದೆ ಮಾಡೋದು? ಇದುವರೆಗೂ ನೀವು ಹೇಳ್ದಂತ ಪಾರ್ಟಿ ಬರಲೇ ಇಲ್ಲ